ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಎಸ್ಪೆಷಲಿ ಪೇಪರ್ ಸೆಕೆಂಡ್ ಸ್ಪೆಸಿಫಿಕ್ ಪೇಪರಲ್ಲಿ ಸುಮಾರು 70 ಕ್ವಶನ್ಸ್ ಈ ಮ್ಯಾಥ್ಸ್ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಯಾವ ರೀತಿ ಪ್ರಶ್ನೆಗಳು ಇರೋ ಸಾಧ್ಯತೆ ಇರುತ್ತೆ, ಆ ಪ್ರಶ್ನೆಗಳನ್ನು ಸಿಂಪಲಾಗಿ ಬಿಡಿಸೋ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ಈ ಥರ ಲೋಗೋ ಇರೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಲ್ಯಾಂಡ್ ಸರ್ವೇರ್ ಕೋರ್ಸ್ನ ಪೇಪರ್ ಸೆಕೆಂಡು ಪೇಪರ್ ಫಸ್ಟ್ನ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸು ಅಥವಾ ಓನ್ಲಿ ಸ್ಪೆಸಿಫಿಕ್ ಪೇಪರ್ ಸೆಕೆಂಡ್ ಕೋರ್ಸು ಆನ್ಲೈನಲ್ಲಿ ನಿಮಗೆ ಅವೈಲೇಬಲ್ ಇದೆ. ಇಲ್ಲಿ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಸಬ್ಜೆಕ್ಟ್ ವೈಸ್ ಕ್ಲಾಸಸ್ ಇರ್ತವೆ. ವಿತ್ PDF ನೋಟ್ಸು ಕೂಡ ಇರುತ್ತೆ, ಟೆಸ್ಟ್ ಸೀರೀಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ ಈ ಕ್ಲಾಸಲ್ಲಿ ಯಾವ ರೀತಿ ಪ್ರಶ್ನೆಗಳಿದ್ದಾವೆ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಸೊ ನೋಡ್ರಿ, ಫಸ್ಟ್ ಕ್ವಶನ್ ಇಲ್ಲಿ √0.01 ಪ್ಲಸ್ √0.0064 ಈಸ್ ಈಕ್ವಲ್ ಟು ಅಂತ ಇದೆ. ಅಂದರೆ ಇದಕ್ಕೆ ಸಮವಾಗಿರ್ತಕ್ಕಂಥ ಬೆಲೆ ಯಾವುದು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ ರೀತಿ ಬಿಡಿಸ್ಬೇಕಂದ್ರೆ ಇಲ್ಲಿ 2 ಸ್ಕ್ವೇರ್ ರೂಟ್ ಇದ್ದಾವೆ. √0.01 ಆ್ಯಸ್ ಇಟ್ ಈಸ್ ಬರ್ಕೊಂಡು ಪ್ಲಸ್ ಇಲ್ಲಿ 0.064ಗೆ ಮೊದಲು ಸ್ಕ್ವೇರ್ ರೂಟ್ ಬರಿಬೇಕು. 0.0064ಗೆ ಇಲ್ಲಿ ಪಾಯಿಂಟು ಇಲ್ಲ, ಈ ಸೊನ್ನೆಗಳು ಇಲ್ಲ ಅಂದರೆ ಇಲ್ಲಿ ನಂಬರ್ ಕಾಣಿಸ್ತಕ್ಕಂಥದ್ದು ನಮಗೆ 64 ಮಾತ್ರ. ಈ ಪಾಯಿಂಟ್ ಇಲ್ಲ ಅಂದ್ಕೊಳ್ರಿ, ನಮಗೆ ನಂಬರ್ ಕಾಣಿಸೋದು 64 ಮಾತ್ರ. 64ಕ್ಕೆ ವರ್ಗಮೂಲ ಗೊತ್ತಿದೆ 8 ಅಂತ ಬರಿತೀವಿ. ಸೊ 64ಗೆ ಸ್ಕ್ವೇರ್ ರೂಟು 8 ಬರಿತಾ ಇದ್ವಿ. ಇಲ್ಲಿ ನೋಡ್ರಿ, ರೈಟ್ ಸೈಡಿಂದ ಬಲಗಡೆಯಿಂದ 1 2 3 4 ಅಂಕೆ ಆದಮೇಲೆ ಪಾಯಿಂಟ್ ಇದೆ ಅಂದರೆ ರೈಟ್ ಸೈಡಿಂದ 4 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಇದೆ ಅಂದರೆ ಇಲ್ಲಿ ಬಲಗಡೆಯಿಂದ 2 ಅಂಕೆ ಆದಮೇಲೆ ಬಲಗಡೆಯಿಂದ 2 ಅಂಕೆಯಲ್ಲಿ ಯಾವುದೇ ಅಂಕೆ ಇಲ್ಲ ಅಂದರೆ 0 ಬರ್ಕೊಂಡು 2 ಅಂಕೆ ಆಮೇಲೆ ಪಾಯಿಂಟ್ ಬರಿಬೇಕು. ಇಲ್ಲಿ ಫಾರ್ಮಾಲಿಟಿಗೋಸ್ಕರ 0 ಹಾಕ್ಕೊಂಡ್ರೆ ಸೊ 0.0064ಗೆ ಸ್ಕ್ವೇರ್ ರೂಟು 0.08 ಬರ್ತಾ ಇದೆ. ಇವಾಗ ಮತ್ತೆ ಈ 0.01 ಪ್ಲಸ್ 0.08 ಅಡಿಷನ್ ಮಾಡ್ಕೋಬೇಕು. ಕೂಡಿದಾಗ 0.09 ಆಗುತ್ತೆ. 8 + 1 9 ಬರುತ್ತಲ್ಲ, 0.09 ಬರುತ್ತೆ. ಈ 0.09ಗೆ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು, ವರ್ಗಮೂಲ ಕಂಡುಹಿಡಿಬೇಕು. ಸೊ ಇಲ್ಲಿ ಪಾಯಿಂಟ್ ಇಲ್ಲ ಅಂದ್ಕೊಳ್ರಿ, ಇಲ್ಲಿ ಸಂಖ್ಯೆ ಕಾಣಿಸೋದು 9 ಮಾತ್ರ. ಈ 9ಕ್ಕೆ ವರ್ಗಮೂಲ ಸ್ಕ್ವೇರ್ ರೂಟ್ ಅಂದರೆ 3 ಆಗುತ್ತೆ. ಸೊ ಇಲ್ಲಿ ಬಲಗಡೆಯಿಂದ 2 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಸ್ಕ್ವೇರ್ ರೂಟ್ ಆದಮೇಲೆ ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಅಷ್ಟೇ ಬರುತ್ತೆ. ಇಲ್ಲಿ ಏನಿಲ್ಲ ಅಂದರೆ 0 ಹಾಕೊಳ್ರಿ. 0.3 ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ. 0.3 ಬರುತ್ತೆ. 0.3 ಅನ್ನೋದು ಇಲ್ಲಿ ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದಿಲ್ಲ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಫಸ್ಟ್ ಕ್ವಶನ್ಗೆ ಆನ್ಸರು 0.3 ಬರುತ್ತೆ. ಓಕೆನಾ. ಸೆಕೆಂಡ್ ಕ್ವಶನ್ ಬರೋಣ. 70% ಆಫ್ ಎ ನಂಬರ್ ಈಸ್ ಆಡೆಡ್ ಟು 75. ದೆನ್ ದ ರಿಸಲ್ಟ್ ಈಸ್ ದ ನಂಬರ್ ಇಟ್ ಸೆಲ್ಫ್, ಫೈಂಡ್ ದ ನಂಬರ್ ಅಂತ ಇದೆ. 70% ಆಫ್ ಎ ನಂಬರ್ ಈಸ್ ಆಡೆಡ್ ಟು 75. ದೆನ್ ದ ರಿಸಲ್ಟ್ ಈಸ್ ದ ನಂಬರ್ ಇಟ್ ಸೆಲ್ಫ್, ಫೈಂಡ್ ದ ನಂಬರ್ ಅಂತ ಇದೆ. ನೋಡ್ರಿ, ಒಂದು ಸಂಖ್ಯೆಯ 70%ಅನ್ನು 75ಕ್ಕೆ ಸೇರಿಸಲಾಗುತ್ತದೆ. ನಂತರ ಫಲಿತಾಂಶವು ಆ ಸಂಖ್ಯೆಯೇ ಬರುತ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ನೋಡ್ರಿ, ಯಾವುದೋ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಯ 70% ಭಾಗಕ್ಕೆ 75ನ್ನು ಕೂಡಿದಾಗ ಆನ್ಸರು ಕೂಡ ಅದೇ ಸಂಖ್ಯೆ ಬರ್ತಾ ಇದೆ ಅಂತ. ನೋಡಿ, ಒಂದು ಸಂಖ್ಯೆ ಯಾವುದೇ ಇದೆ, ಆ ಸಂಖ್ಯೆ 70%ಗೆ 75ನ್ನು ಕೂಡಿದಾಗ ರಿಸಲ್ಟ್ ಕೂಡ ಅದೇ ಸಂಖ್ಯೆ ಬರ್ತಾ ಇದೆ ಅಂದಮೇಲೆ ಆ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ನೋಡಿರಿ, ಸಿಂಪಲಾಗಿ ಬಿಡಿಸ್ಬೇಕಂದ್ರೆ 70% ಸಂಖ್ಯೆಗೆ 75ನ್ನು ಕೂಡಿದಾಗ ಅದೇ ಸಂಖ್ಯೆನ ಆನ್ಸರ್ ಬರುತ್ತೆ ಅಂದಮೇಲೆ 100% ಬರುತ್ತೆ ಅಂದಮೇಲೆ ಈ 70%ಗೆ 75 ಕೊಡ್ತಾ ಇದ್ದೀವಿ ಅಂದ್ರೆ ಸೊ ಇನ್ನು ಎಷ್ಟು ಶಾರ್ಟೇಜ್ ಇದೆ, ಇದು 100ಕ್ಕೆ ಎಷ್ಟು ಶಾರ್ಟೇಜ್ ಇದೆ ಅಂದರೆ 30 ಶಾರ್ಟೇಜ್ ಇದೆ. ಅಂದರೆ ಆ ಸಂಖ್ಯೆಯ 30% ಅಂದರೆ 75ಕ್ಕೆ ಸಮ ಅಂತ ಅರ್ಥ. ನೋಡಿ, ಒಂದು ಸಂಖ್ಯೆಯ 70%ಗೆ 75ನ್ನು ಕೂಡಿದಾಗ ಅದೇ ಸಂಖ್ಯೆಯ ಆನ್ಸರ್ ಬರುತ್ತೆ ಅಂದಮೇಲೆ ಇನ್ನು 30% ಕೂಡ್ತಾ ಇದ್ವಿ ಅಂತ. ಈ 70% ಆಫ್ ನಂಬರ್ಗೆ 30%ಅನ್ನು ಕೂಡಿದಾಗ ಅದೇ ಸಂಖ್ಯೆನೇ 100% ಸಂಖ್ಯೆನೇ ಸಿಗ್ತಾ ಇದೆ ಅಂದಮೇಲೆ ಈ 30% ಅಂದರೆ 75ಕ್ಕೆ ಸಮ ಅಂತ. 30% ಅಂದರೆ 75 ಆಗೋದಾದರೆ ಅದೇ ಸಂಖ್ಯೆ ಬೇಕಂದರೆ 100% ಕಂಡುಹಿಡ್ಕೋಬೇಕು. ಆ ಫುಲ್ ನಂಬರ್ ಸಿಗುತ್ತೆ. ಇವಾಗ ನಾವು 15 2 30,
15 5 75 ಕ್ಯಾನ್ಸಲ್ ಮಾಡ್ತೀವಿ. 2 1 2 5 10 0 ಪಕ್ಕ ಬರ್ಕೊಂಡು 50 × 5 ಗುಣಾಕಾರ ಮಾಡಿರಿ 250 ಆಗುತ್ತೆ. ಸೊ ಹಾಗಾದರೆ ಆ ಸಂಖ್ಯೆ ಯಾವುದು ಅಂದರೆ 250 ಬರುತ್ತೆ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್? ಈ ರೀತಿ ಸಿಂಪಲ್ ಆಗಿ ಈ ಪ್ರಶ್ನೆಯನ್ನು ಬಿಡಿಸ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. Find the HCF of 21x²y 35xy² from the following ಅಂತ ಇದೆ ನೋಡ್ರಿ. 21x²y 35xy² ಮಾಸಾಹವನ್ನು ಕಂಡುಹಿಡಿಯಿರಿ. HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಮಾಸಾಹ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಸೊ ಹಾಗಾದರೆ 21ಕ್ಕೆ ಫ್ಯಾಕ್ಟರ್ಸ್ ಬರಿಬೇಕಂದ್ರೆ 7 ಮೂಲೆ 21 ಅಂತ ಬರ್ಕೊಂಡು ಈ x²y ಹಾಗೆ ಬರಿತೀನಿ, x²y ಬರಿತಾ ಇದ್ದೀನಿ. 35ಕ್ಕೆ ಫ್ಯಾಕ್ಟರ್ಸ್ ಬರಿಬೇಕಂದ್ರೆ 7 5 35 ಬರ್ಕೊಂಡು ಅದನ್ನು XY² ಅಂತ ಬರಿತಾ ಇದೀನಿ. ಸೊ ಇವೆರಡುಗಳ ಮಾಸಾಹ ಕಂಡುಹಿಡಿಬೇಕು. ಮಾಸಾಹ HCF ಕಂಡುಹಿಡಿಬೇಕಂದ್ರೆ ಇವೆರಡರಲ್ಲೂ ಕಾಮನ್ ನಂಬರ್, ಇದರಲ್ಲೂ 7 ಇದೆ, ಇದರಲ್ಲೂ 7 ಇದೆ ಅಂದರೆ ಎರಡರಲ್ಲೂ ಕಾಮನ್ ಇರೋದು 7 ಇದೆ, 7 ಬರಿಬೇಕು. ಸೊ ಆಮೇಲೆ ಇಲ್ಲಿ 3 ಇದೆ, ಇಲ್ಲಿ 5 ಇದೆ, ಇವೆರಡು ಕಾಮನ್ ಇಲ್ಲ, ಬರೆಯೋ ಅವಶ್ಯಕತೆ ಇಲ್ಲ. ಮಾಸಾಹ ಕಂಡುಹಿಡಿಬೇಕಂದ್ರೆ ಎರಡರಲ್ಲೂ ಕಾಮನ್ ಇರೋ ನಂಬರ್ಸ್ ಯಾವಿರ್ತವೆ ಆ ನಂಬರ್ಸ್ ಫಸ್ಟ್ ಬರ್ಕೊಂಡು ಆಮೇಲೆ ಇಲ್ಲಿ x² ಇದೆ, ಇಲ್ಲಿ x ಇದೆ. ಸೊ ಈ x² x ಮಿನಿಮಮ್ ಯಾವುದಿರುತ್ತಲ್ಲ, ಚಿಕ್ಕದು ಯಾವುದಿರುತ್ತಲ್ಲ, ಸ್ಮಾಲೆಸ್ಟ್ ಯಾವುದಿರುತ್ತಲ್ಲ ಅದನ್ನು ಬರಿಬೇಕು. x² x ಸ್ಮಾಲೆಸ್ಟ್ ಅಂದರೆ x ಇದೆ, x ಬರಿಬೇಕು. ಅದೇ ಥರ y ಇದೆ, ಇಲ್ಲಿ y² ಇದೆ. y ಮತ್ತು y² ಸ್ಮಾಲೆಸ್ಟ್ ಯಾವುದು ಅಂದರೆ ಸ್ಮಾಲೆಸ್ಟ್ y ಆಗುತ್ತೆ, y ಬರಿತಾ ಇದೀನಿ. 7xy ಆಗುತ್ತೆ. 7xy ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. 7xy ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗುತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ. The least number which is exactly divisible by 32, 36, 45, 60 and 80 is ಅಂತ ಇದೆ. 32, 36, 45, 60 ಮತ್ತು 80ರಿಂದ ನಿಖರವಾಗಿ ಭಾಗಿಸಬಹುದಾದ ಕನಿಷ್ಠ ಸಂಖ್ಯೆ ಅಂತ ಕೇಳಿದ್ದಾರೆ. ಇವೆಲ್ಲ ಸಂಖ್ಯೆಯಿಂದನೂ ಎಕ್ಸಾಕ್ಟಾಗಿ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆ ಇವು 4ರಲ್ಲಿ ಯಾವುದು ಅಂತ ಕೇಳಿದ್ದಾನೆ. ಸೊ ಹಾಗಾಗಿ ನಾವೇನು ಮಾಡೋಣ ಅಂದರೆ ಇಲ್ಲಿ ಕನಿಷ್ಠ ಅಂತ ಪದ ಇದೆ, ಲೀಸ್ಟ್ ಅಂತ ಇರೋದ್ರಿಂದ ಈ ಎಲ್ಲ ಸಂಖ್ಯೆಗಳಿಗೆ ನಾವೇನು ಮಾಡೋಣ ಅಂದರೆ ಲಾಸಹ ಕಂಡುಹಿಡ್ಕೊಂಡ್ರೆ ಫೈನಲ್ ಆನ್ಸರ್ ಸಿಗುತ್ತೆ. ಇವೆಲ್ಲ ಸಂಖ್ಯೆಗಳಿಗೆ LCM ಕಂಡುಹಿಡಿದ್ರೆ ಅದೇ ಫೈನಲ್ ಆನ್ಸರ್ ಆಗಿರುತ್ತೆ. LCM ಅಂದರೆ ಯಾವ ಸಂಖ್ಯೆಯಿಂದ ಭಾಗಿಸ್ತೀವಿ ನೋಡ್ರಿ. 32, 36, 45, 60, 80 ಅನ್ನೋ ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಡಿವೈಡ್ ಆಗ್ತವೆ? 9ರಿಂದ ಇದು ಡಿವೈಡ್ ಆಗುತ್ತೆ, 4ರಿಂದ ಇದಾಗುತ್ತೆ, 4ರಿಂದ ಭಾಗಿಸ್ಬಿಡೋಣ. ಸೊ 4 8 32, 4 9 36, ಇದು 45 ಡಿವೈಡ್ ಆಗಲ್ಲ, ಹಾಗೆ ಬರೆಯೋಣ. ಇದು 4 1 4 5 20 ಕ್ಯಾನ್ಸಲ್ಲು, 4 2 8 0 ಪಕ್ಕ ಬರಿತಾ ಇದೀನಿ. ಇವಾಗ ಇಲ್ಲಿ 8 9 45 15 20 ಇದಾವಲ್ಲ. ಸೊ ಇವಿಷ್ಟು ಸಂಖ್ಯೆಗಳು ಮತ್ತೆ ಯಾವ ನಂಬರಿಂದ ಡಿವೈಡ್ ಆಗ್ತವೆ ಅಂದರೆ 4ರಿಂದ ಬದಲಾಗಿ 3ರಿಂದ ಡಿವೈಡ್ ಮಾಡೋಣ. ಸೊ ಇದು 8 ಡಿವೈಡ್ ಆಗಲ್ಲ, ಇದು 3 ಮೂಲೆ 9, 3 1 3 5 15, ಇದು 3 5 15, ಇದು ಡಿವೈಡ್ ಆಗಲ್ಲ, ಹಾಗೆ ಬರೆಯೋಣ. ನೆಕ್ಸ್ಟ್ ಇವನ್ನ 5ರಿಂದ ಡಿವೈಡ್ ಮಾಡೋಣ. 5ರಿಂದ ಡಿವೈಡ್ ಮಾಡಿರಿ 8 ಹಾಗೆ ಬರ್ಕೊಳ್ರಿ, 3 ಹಾಗೆ ಬರ್ಕೊಳ್ರಿ. 5 3 15, 5 1 5, 5 4 20 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇವನ್ನ 4ರಿಂದ ಡಿವೈಡ್ ಮಾಡೋಣ. ಇದು 4 2 8, 3 ಹಾಗೆ ಬರ್ಕೊಳ್ರಿ, 3 ಹಾಗೆ ಬರ್ಕೊಳ್ರಿ, 1 ಹಾಗೆ ಬರ್ಕೊಳ್ರಿ, 4 1 4 ಆಗುತ್ತೆ. ಇವಾಗ 3ರಿಂದ ಡಿವೈಡ್ ಮಾಡೋಣ. 2 ಹಾಗೆ ಇರಲಿ, 3 1 3 1, ಈ 1 ಹಾಗೆ ಇರಲಿ. ಸೊ ಇವಾಗ ಇದು 2ರಿಂದ ಡಿವೈಡ್ ಆಗುತ್ತೆ ಅಷ್ಟೇ. ಇಲ್ಲಿಗೆ ಸ್ಟಾಪ್ ಮಾಡಿ ಇವೆಲ್ಲ ಸಂಖ್ಯೆಗಳನ್ನು ಗುಣಾಕಾರ ಮಾಡ್ಕೊಳ್ರಿ. 4 × 3 12, 12 × 5 60, 60 × 4 240, 240 × 3 ಅಂದರೆ 720, 720 × 2 ಅಂದರೆ 720 × 2 ಗುಣಾಕಾರ ಮಾಡಿರಿ, 1440 ಆಗುತ್ತೆ. ಇಂಟು 1ರಿಂದ ಗುಣಿಸಿದ್ರೆ ಅದೇ ಬರೋದ್ರಿಂದ 1440 ಅನ್ನೋದು ಇವುಗಳ ಲಾಸ್ ಆಗಿರುತ್ತೆ. ಈ 1440ನ್ನು ಇವೆಲ್ಲ ಸಂಖ್ಯೆಯಿಂದ ಡಿವೈಡ್ ಮಾಡಿರಿ, ಎಕ್ಸಾಕ್ಟಾಗಿ ಅದು ಡಿವೈಡ್ ಆಗುತ್ತೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾ? ಈ ರೀತಿ ಈ ಪ್ರಶ್ನೆಗೆ ಸೊಲ್ಯೂಷನ್ ಕಂಡುಹಿಡಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟ್ರೈ ಮಾಡ್ತಾ ಬನ್ನಿ. How much time will it take for an amount of 450 to yield 81 as interest at 4.5% per annum of simple interest ಅಂತ ಇದೆ.
ನೋಡಿರಿ, ಸರಳ ಬಡ್ಡಿಯ ವಾರ್ಷಿಕ 4.5% ರಂತೆ 81 ಬಡ್ಡಿಯಾಗಿ ನೀಡಲು 450 ಮೊತ್ತಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಪ್ರಶ್ನೆ ಇದೆ. ಸಿಂಪಲ್ ನೋಡ್ರಿ, ಆ ಕ್ವಶನ್ ಅರ್ಥ ಮಾಡ್ಕೋಬೇಕಂದ್ರೆ 450 ರೂಪಾಯಿ ಅಸಲದು ಪ್ರಿನ್ಸಿಪಲ್ ಅಮೌಂಟ್. 450 ರೂಪಾಯಿಗೆ 4.5% ರಂತೆ 81 ರೂಪಾಯಿ ಸರಳ ಬಡ್ಡಿ ಸಿಗಲಿಕ್ಕೆ ಎಷ್ಟು ವರ್ಷ ಟೈಮ್ ಬೇಕು ಅಂತ ಕ್ವಶನ್ ಕೇಳಿದಂಗೆ ಅಷ್ಟೇ. 450 ರೂಪಾಯಿ ಅಸಲು ಪ್ರಿನ್ಸಿಪಲ್ ಅಮೌಂಟಿಗೆ, ಸೊ ಇಲ್ಲಿ 4.5% ರಂತೆ 81 ರೂಪಾಯಿ ಬಡ್ಡಿ ಬರಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಕೇಳಿದ್ದಾನೆ. ಇಲ್ಲಿ ಟೈಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋಡ್ರಿ, ನಾವು ಸರಳ ಬಡ್ಡಿ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿದೆ, I=PTR/100 ಅಂತ ಗೊತ್ತಿದೆಯಲ್ಲ. ಇದರಲ್ಲಿ ಟೈಮ್ ಕಂಡುಹಿಡಿಬೇಕಂದ್ರೆ ಇದೇ ಫಾರ್ಮುಲಾ ಏನಾಗುತ್ತೆ ಅಂದರೆ I×100/PTR ಅಲ್ಲಿ ಟಿ ಇಲ್ಲಿದೆ ಅಂದರೆ ನಾವು PR ಕೆಳಗಡೆ ಬರ್ಕೊಂಡ್ರೆ ಸೊ ಇದು ಟೈಮ್ ಕಂಡುಹಿಡಿತಕ್ಕಂಥ ಫಾರ್ಮುಲಾಗಿ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಟೈಮ್ ಕಂಡುಹಿಡಿಬೇಕಂದ್ರೆ I ಅಂದರೆ ಇಂಟ್ರೆಸ್ಟ್ 81 ರೂಪಾಯಿ ಇದೆ ×100 ಬರೆಯೋಣ, ಡಿವೈಡ್ ಕೆಳಗಡೆ P ಅಂದರೆ ಪ್ರಿನ್ಸಿಪಲ್ ಅಮೌಂಟು 450 ರೂಪಾಯಿ ಇದೆ R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ 4.5% ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಬನ್ನಿ. ಯಾವಾದರೂ ಕ್ಯಾನ್ಸಲ್ ಆಗಬಿದ್ರೆ ಈ 0 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 9 9 81, 9 5 45 ಕ್ಯಾನ್ಸಲ್ ಆಗುತ್ತೆ. 5 1 5 2 10 ಕ್ಯಾನ್ಸಲ್ ಆಗುತ್ತೆ. 4 1 4 2 9 ಕ್ಯಾನ್ಸಲ್ ಆಗುತ್ತೆ. 2 × 2 ಅಂದರೆ ಎಷ್ಟು ಬರುತ್ತೆ? 4 ಬರುತ್ತಲ್ಲ. ಟೈಮ್ 4 ವರ್ಷ ಬೇಕಾಗುತ್ತೆ, 4 ಇಯರ್ಸ್ ಬೇಕಾಗುತ್ತೆ. 4 ಇಯರ್ಸ್ ಅನ್ನೋದಿಲ್ಲ, ಆಪ್ಷನ್ ಬಿ ನಲ್ಲಿದೆ. ಇದು ಸರಿ ಉತ್ತರ ಅಂತ ಕರಿತೀವಿ. ಕ್ಲಿಯರ್ ಆಗುತ್ತಾಯ್ತಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. Find the HCF of x² - 2xy + y² and x⁴1 - y⁴1 ಇವುಗಳ ಮಾಸ್ ಸಹ ಕಂಡುಹಿಡಿಬೇಕು. ಇಲ್ಲಿ 2 ಬೀಜೋಕ್ತಿಗಳನ್ನು ಕೊಟ್ಟಿದ್ದಾನೆ, 2 ಪಾಲಿನಾಮಿಯಲ್ಸನ್ನು ಕೊಟ್ಟಿದ್ದಾನೆ. ಸೊ ಈ ಬಹುಪದೋಕ್ತಿಗಳ ಮಾಸ್ ಸಹ HCF ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೋಡ್ರಿ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಇಲ್ಲಿ x² - 2xy + y² ಇದೆ. ಸೊ ಆಮೇಲೆ ಇಲ್ಲಿ x - y ಅಂತ ಅಷ್ಟೇ ಬರ್ಕೊಳ್ಳೋಣ. ಸೊ ಯಾಕಂದರೆ x⁴1 ಅಂದರೆ ಎಕ್ಸೇ ಆಗುತ್ತೆ, -y⁴1 ಅಂದರೆ y ಅಷ್ಟೇ ಆಗುತ್ತೆ. ಹಾಗಾಗಿ x - y ಅಷ್ಟೇ ಬರ್ಕೊಂಡು ನೋಡಿ, ಇದು x² - 2xy + y² ಅನ್ನು ನಾವು x - y² ಅಂತ ಬರಿಬೋದು. x - y² ಅಂತ ಬರಿತೀವಿ. ಯಾಕಂದರೆ ನಾವು a - b² ಫಾರ್ಮುಲಾ ಪ್ರಕಾರ a² - 2ab + b² ಅಂತ ಬರಿತೀವಲ್ಲ, a - b² ಅದೇ ಪ್ರಕಾರವಾಗಿ x² - 2xy + y² x - y² ಅಂತ ಬರಿತೀನಿ. ಇಲ್ಲಿ ಕೂಡ ಏನಿದೆ? x - y ಇದೆ. ಸೊ ಇಲ್ಲಿ x - y² x - y ಇದೆ ಅಂದರೆ ಇವೆರಡರಲ್ಲೂ ನೋಡ್ರಿ x - y⁴ ಏನಿಲ್ಲ ಅಂದ್ರೆ 1 ಅಂತ ಬರ್ಕೋಬಹುದು. ಮಾಸ್ ಸಹ ಕಂಡುಹಿಡಿಬೇಕಂದ್ರೆ ಇಲ್ಲೂ x - y ಇದೆ, ಇದರಲ್ಲೂ x - y ಇದೆ ಅಂದರೆ ಮಾಸ್ ಸಹ ಕಂಡುಹಿಡಿಬೇಕಂದ್ರೆ ಇಲ್ಲಿ ಡಿಗ್ರಿ 2 ಇದೆ, ಇಲ್ಲಿ ಡಿಗ್ರಿ 1 ಇದೆ ಅಂದರೆ ಅದರಲ್ಲಿ ಕಡಿಮೆ ಡಿಗ್ರಿ ಇರೋದು ಏನಾಗಿರುತ್ತೆ? ಅದೇ ಮಾಸ್ ಸಹ ಆಗಿರುತ್ತೆ. ಸೊ ಇಲ್ಲಿ ಡಿಗ್ರಿ 2 ಇದೆ, ಇಲ್ಲಿ ಡಿಗ್ರಿ 1 ಇದೆ. ಸೇಮ್ ಟರ್ಮ್ ಇದ್ದಾಗ ಕಾಮನ್ ಇರೋ ಟರ್ಮ್ x - y ಬರ್ಕೊಂಡು ಅತಿ ಕಡಿಮೆ ಡಿಗ್ರಿ ಇರೋದು ಮಾಸ್ ಸಹ ಆಗಿರುತ್ತೆ. x - y ಅನ್ನೋದು ಇವುಗಳ ಮಾಸ್ ಸಹ ಆಗುತ್ತೆ. x - y ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ. ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮ್ಡ್ ಬೈ ದ ಪಾಯಿಂಟ್ಸ್ -5, 0, 0, -5 ಆ್ಯಂಡ್ 5, 0 ಆಗುತ್ತೆ. ಸೊ -5, 0, 0, -5 ಮತ್ತು 5, 0 ಬಿಂದುಗಳಿಂದ ಉಂಟಾದ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಸೊ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕು. ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಅಂತ ಕರಿತೀವಿ. ಒಂದು ತ್ರಿಭುಜದ 3 ಶೃಂಗ ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟಾಗ, ಕೋಆರ್ಡಿನೇಟ್ಸ್ ಆಫ್ ಎ ಪಾಯಿಂಟ್ಸ್ ಕೊಟ್ಟಾಗ ಆ ಟ್ರಯಾಂಗಲ್ನ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಇದನ್ನು ಗ್ರಾಫ್ ಮೂಲಕನೂ ಕಂಡುಹಿಡಿಬೋದು. ಸೊ ನೋಡ್ರಿ, ಇಲ್ಲಿ ನಾವು ಗ್ರಾಫ್ ಅಲ್ಲಿ ಇಲ್ಲಿ ಮಧ್ಯಕ್ಕೆ ಒಂದು ಲೈನ್ ಹಾಕ್ತೀನಿ. ಸೊ ಈ ಸೈಡ್ ಮಧ್ಯಕ್ಕೆ ಒಂದು ಲೈನ್ ಹಾಕೊಂಡು ಇಲ್ಲಿ ಪಾಯಿಂಟ್ಸ್ ಅನ್ನ ಬರಿತಾವಾಗನ ಇಲ್ಲಿ ಮಧ್ಯದಲ್ಲಿ 0, ರೈಟ್ ಸೈಡಿಗೆ 1, 2, 3, 4, 5 ಬರಿತಾ ಇದೀನಿ. ಲೆಫ್ಟ್ ಸೈಡಿಗೆ -1, -2, -3, -4, -5 ಬರಿತೀನಿ. ಮೇಲ್ಗಡೆ +1, +2, +3, +4, +5, +6, +7, +8 ಇರುತ್ತೆ. ಕೆಳಗಡೆ -1, -2, -3, -4,
-5 -6 -7 ಹಿಂಗೆ ಬರಿತಾ ಹೋಗ್ತೀವಿ. ಸೊ ಇವಾಗ ಗ್ರಾಫ್ ಮೂಲಕ ನೋಡ್ರಿ, ಮೊದಲನೇ ಪಾಯಿಂಟು -5, 0. -5 ಅನ್ನೋದು ಎಕ್ಸ್ ಅಕ್ಷದಲ್ಲಿ ಬರೀಬೇಕು. -5, 0 ಅಂತ ಇದೆಯಲ್ಲ, -5, 0 ಅನ್ನೋದು ಈ ಪಾಯಿಂಟು, ಇದು -5, 0 ಆಗುತ್ತೆ 1 ಪಾಯಿಂಟು. ಇದು -5, 0 ಪಾಯಿಂಟನ್ನು ಇಲ್ಲಿ ಮಾರ್ಕ್ ಮಾಡ್ತೀವಿ. ನೆಕ್ಸ್ಟ್ 0, -5. ಸೊ ಎಕ್ಸ್ ಕೋಆರ್ಡಿನೇಟ್ 0, ವೈ ಕೋಆರ್ಡಿನೇಟ್ -5 ಅಂದರೆ ಇಲ್ಲಿ ಬರುತ್ತೆ. ಇದು 0, -5 ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟು 5, 0 ಅಂತ ಇದೆಯಲ್ಲ, 5, 0 ಇಲ್ಲಿದೆ. ಇದನ್ನು 5, 0 ಅಂತ ಬರಿತೀವಿ. ಈ ಬಿಂದು 5, 0 ಬರಿತೀನಿ. ಸೊ ಇವೆಲ್ಲ ಬಿಂದುಗಳನ್ನು ಜಾಯಿನ್ ಮಾಡಿದರೆ, ಈ 3 ಬಿಂದುಗಳನ್ನು ಸೇರಿಸಿದಾಗ ನಮಗೆ ಒಂದು ತ್ರಿಭುಜ ಉಂಟಾಗುತ್ತೆ. ಈ 3 ಬಿಂದುಗಳನ್ನು ಸೇರಿಸಿದಾಗ ನಮಗೆ ಒಂದು ಟ್ರಯಾಂಗಲ್ ಉಂಟಾಗುತ್ತೆ. ಸೊ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಈ ತ್ರಿಭುಜದ ವಿಸ್ತೀರ್ಣವನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಬರೋಣ. ಸೊ ನೋಡ್ರಿ, ಈ 3 ಬಿಂದುಗಳನ್ನು ಜಾಯಿನ್ ಮಾಡ್ತಾ ಇದೀನಿ. ಜಾಯಿನ್ ಮಾಡಿದಾಗ ನಮಗೆ ಒಂದು ತ್ರಿಭುಜ ಕಾಣಿಸುತ್ತೆ. ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಈ ಡಯಾಗ್ರಾಮ್ ಮೂಲಕ ಕಂಡುಹಿಡಿಯೋದಾದ್ರೆ ನೋಡ್ರಿ, ಇದನ್ನು ನಾನು ಎ ಬಿಂದು ಅಂತ ತಗೊಳ್ತೀನಿ. ಇದನ್ನು ಬಿ ಅಂತ ತಗೊಂಡ್ರೆ ಏನಿಂದ ಬಿಗೆ ಎಷ್ಟು ದೂರ ಇದೆ ಅಂದರೆ ಇಲ್ಲಿಂದ ಇಲ್ಲಿಗೆ 1 ಪಾಯಿಂಟ್ 2 3 4 5 6 7 8 9 10 ಯೂನಿಟ್ಸ್ ಡಿಸ್ಟೆನ್ಸ್ ಇದೆ. ಎ ಬಿ ಅನ್ನೋದು 10 ಯೂನಿಟ್ಸ್ ಬರೀತೀನಿ. ಸೊ ಇದು ತ್ರಿಭುಜದ ಪಾದ ಆಗುತ್ತೆ, ಬೇಸ್ ಅಂತ ತಗೊಳ್ಳೋಣ. ಆಮೇಲೆ ಈ ಒಂದು ಮಧ್ಯ ಬಿಂದು ಇದೆಯಲ್ಲ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ತ್ರಿಭುಜದ ಎತ್ತರ ಆಗಿರುತ್ತೆ, ಹೈಟ್ ಆಫ್ ದ ಟ್ರ್ಯಾಂಗಲ್ ಆಗುತ್ತೆ. ಇಲ್ಲಿಗೆ 1 ಯೂನಿಟ್ 2 ಯೂನಿಟ್ 3 ಯೂನಿಟ್ 4 ಯೂನಿಟ್ 5 ಯೂನಿಟ್ಸ್ ಆಗುತ್ತಲ್ಲ, 5 ಅಂತ ಬರಿತೀನಿ. ಇದು ಹೈಟ್ ಆಫ್ ಎ ಟ್ರ್ಯಾಂಗಲ್ ಆಗುತ್ತೆ. ಸೊ ತ್ರಿಭುಜದ ಎತ್ತರ ಆಗುತ್ತೆ. ತ್ರಿಭುಜದ ಪಾದದ ಅಳತೆ 10 ಇದೆ, ಎತ್ತರ 5 ಇದೆ ಅಂದರೆ ಏರಿಯಾ ಆಫ್ ಟ್ರ್ಯಾಂಗಲ್ ಅಂದರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಅರ್ಧ ಇಂಟು ಪಾದ ಇಂಟು ಎತ್ತರ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಬರಿತೀವಿ. ಸೊ ಇಲ್ಲಿ ಅರ್ಧ ಇಂಟು ಪಾದ ಅಂದರೆ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂದರೆ 10 ಯೂನಿಟ್ಸ್ ಇದೆ. ಪಾದ 10 ಬರಿತಾ ಇದೀನಿ. ಎತ್ತರ ಅಂದರೆ ಇಲ್ಲಿಂದ ಇಲ್ಲಿಗೆ ತ್ರಿಭುಜದ ಎತ್ತರ 5 ಯೂನಿಟ್ಸ್ ಇದೆ, 5 ಬರಿತಾ ಇದೀನಿ. 2 1 2 5 10 ಕ್ಯಾನ್ಸಲ್ ಆಗಿ 5 ಇಂಟು 5 25, 25 ಇಂಟು 1 ಅಂದರೆ 25 ಬರುತ್ತೆ. ಈ ತ್ರಿಭುಜದ ವಿಸ್ತೀರ್ಣ 25 ಚದರಮಾನಗಳು ಬರುತ್ತೆ, 25 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಈ 25 ಸ್ಕ್ವೇರ್ ಯೂನಿಟ್ಸ್ ಅನ್ನೋದು ಆಪ್ಷನ್ ಬಿ ನಲ್ಲಿ ಇದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಈ ವಿಧಾನದಲ್ಲಿ ಗ್ರಾಫ್ ಮೂಲಕ ಆ ತ್ರಿಭುಜದ ವಿಸ್ತೀರ್ಣವನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲ ಗ್ರಾಫ್ ಹಾಕಂತ ಕೂರಕ್ಕೆ ಆಗಲಿಲ್ಲ ಅಂದರೆ ಇನ್ನೊಂದು ಮೆಥಡ್ ಹೇಳ್ಕೊಡ್ತೇನೆ. ಯಾವ ಥರ ಅಂದರೆ ನೋಡ್ರಿ, ಫಸ್ಟು -5, 0 ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾನಲ್ಲ, ಇದನ್ನು ನಾವು x1 y1 ಅಂತ ಬರಿತೀವಿ. ಆಮೇಲೆ 0, -5 ಅಂತ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾನಲ್ಲ, ಇದನ್ನು x2 y2 ಅಂತ ಬರಿತೀನಿ. ಸೊ ನೆಕ್ಸ್ಟ್ ಪಾಯಿಂಟನ್ನು 5, 0 ಅಂತ ಇದೆಯಲ್ಲ, ಇದನ್ನು x3 y3 ಅಂತ ಬರ್ಕೊಂತೀನಿ. ನಾವು 3 ಬಿಂದುಗಳನ್ನು x1 y1 x2 y2 x3 y3 ಅಂತ ಬರ್ಕೊಂಡು, ಸೊ ಒಂದು ತ್ರಿಭುಜದ 3 ಶೃಂಗ ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾನೆ ಅಂತ. ಸೊ ಈ ಥರ 3 ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಕೊಟ್ಟು ಅದರ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ, ಸೊ ಏರಿಯಾ ಆಫ್ ಟ್ರ್ಯಾಂಗಲ್ ಅಂದರೆ A = 1/2 ಇಂಟು, ಸೊ ನಾವು x1 ಇಂಟು y2 - y3 ಅಂತ ಬರಿತಾ ಇದ್ದೀವಿ. ಪ್ಲಸ್ ನೆಕ್ಸ್ಟು x2 ಇಂಟು ಸೊ ನೆಕ್ಸ್ಟು y3 - y1 ಬರಿತಾ ಇದ್ದೀವಿ. ಪ್ಲಸ್ x3 ಇಂಟು ಆಮೇಲೆ y1 - y2 ಬರಿತೀವಿ. ಲಾಸ್ಟಿಗೆ y1 - y2 ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಬರೋಣ, ನಮಗೆ ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ. 1/2 ಇಂಟು x1 ಅಂದರೆ ನೋಡ್ರಿ -5 ಇದೆ, y2 ಅಂದರೆ -5 ಇದೆ, -y3 ಅಂದರೆ 0 ಇದೆ, ಪ್ಲಸ್ x2 ಅಂದರೆ 0 ಇದೆ. 0ನಿಂದ ಏನೇ ಸಿಂಪ್ಲಿಫೈ ಮಾಡಿರಿ ಇದು ಅಷ್ಟು 0 ಆಗುತ್ತೆ, ಇನ್ನು ಬರೆಯೋ ಅವಶ್ಯಕತೆ ಇಲ್ಲ. x2 ಜಾಗದಲ್ಲಿ 0 ಹಾಕಿದ್ರೆ 0 ಇಂಟು ಎನಿಥಿಂಗ್ ವಿಲ್ ಬಿ 0 ಆಗುತ್ತೆ. ಇವಾಗ ಇಲ್ಲಿ x3 ಬರೋಣ. x3 ಅಂದರೆ 5 ಇದೆ, 5 ಬರೆಯೋಣ. y1 ಅಂದರೆ 0 ಇದೆ, 0 ಬರಿತೀನಿ. -y2 ಅಂದರೆ -5 ಇದೆ. ಸೊ -5 ಇರೋದ್ರಿಂದ ಬ್ರಾಕೆಟ್ ಹಾಕಿ -5 ಬರೀತಾ ಅದನ್ನೇ. ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ ಬರ್ರಿ. ಈ 1/2 ಆಗೇ ಇರುತ್ತೆ. ಸೊ ಇದು -5 -0 ಅಂದರೆ ಬ್ರಾಕೆಟ್ ಒಳಗಡೆ -5 ಮಾತ್ರ ಇರುತ್ತೆ. ಪ್ಲಸ್ ಈ 5 ಬರೆಯೋಣ. ಇಲ್ಲಿ 0 - ಇಂಟು +5 ಆಗುತ್ತೆ. ಸೊ ಆವಾಗ 5 ಇಂಟು 5 ಬರ್ಕೋಬೋದು. ಸೊ 1/2 ಆಗೇ ಇರಲಿ. ಇದು - ಇಂಟು ಪ್ಲಸ್ 5 ಇಲ್ಲಿ 25 ಬರುತ್ತೆ, ಪ್ಲಸ್ ಇಲ್ಲಿ 5 ಇಲ್ಲಿ 25 ಬರುತ್ತೆ. 25 + 25 50 ಆಗುತ್ತೆ. /2 ಅಂದರೆ 50 ಅರ್ಧ ಅಂದರೆ 25 ಬರುತ್ತೆ. 25 ಸ್ಕ್ವೇರ್ ಯೂನಿಟ್ಸ್ ಅನ್ನೋದು 25 ಚದರಮಾನಗಳು ಅಂತ ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ. ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಈ ರೀತಿಯೂ ಕೂಡ ತ್ರಿಭುಜದ ವಿಸ್ತೀರ್ಣವನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ಬರೋಣ.
ದ ಸರ್ಕಂಫರೆನ್ಸ್ ಆಫ್ ಎ ಸರ್ಕ್ಯುಲರ್ ಪಾರ್ಕ್ ಈಸ್ 352 ಮೀಟರ್, ಫೈಂಡ್ ದ ಏರಿಯಾ ಆಫ್ ದ ಪಾರ್ಕ್ ಅಂತ ಇದೆ. ಒಂದು ವೃತ್ತಾಕಾರದ ಪಾರ್ಕ್ನ ಪರಿಧಿಯು 352 ಮೀಟರ್ ಆಗಿದೆ, ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ನೋಡ್ರಿ, ಒಂದು ಪಾರ್ಕ್ ಈ ಥರ ವೃತ್ತಾಕಾರದಲ್ಲಿದೆ, ಇದರ ಪರಿಧಿ ಅಂದರೆ ಸುತ್ತಳತೆ 352 ಮೀಟರ್ ಕೊಟ್ಟಿದ್ದಾನೆ. ಅಂದರೆ ಇದರ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ ಪರಿಧಿಯ ತ್ರಿಜ್ಯ ಕಂಡುಹಿಡ್ಕೋಬೇಕು. ಸೊ ಈ ಪರಿಧಿಯ ತ್ರಿಜ್ಯ ಕಂಡುಹಿಡ್ಕೊಂಡ್ರೆ ಇದರ ವಿಸ್ತೀರ್ಣ ಸಿಗುತ್ತೆ. ಸೊ ಹಾಗಾದ್ರೆ ಇದರ ತ್ರಿಜ್ಯ ಕಂಡುಹಿಡಿಬೇಕಂದ್ರೆ ವೃತ್ತದ ಪರಿಧಿ ಕಂಡುಹಿಡಿಯೋ ಫಾರ್ಮುಲಾ C = 2πr ಇದು ಗೊತ್ತಿರಬೇಕು. ಸೊ ಇಲ್ಲಿ ಪರಿಧಿ 352 ಇದೆಯಲ್ಲ, ಸಿ ಹತ್ರ 352 ಬರೆಯೋಣ. 2 × π ವ್ಯಾಲ್ಯೂ 22/7 ಬರ್ಕೊಳ್ಳೋಣ, ಇಂಟು r ಹಾಗೆ ಬರ್ಕೊಳ್ರಿ. ಸೊ ಅವಾಗ ಯಾವ್ದಾದ್ರು ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಿರಿ. ಇಲ್ಲಿ 2 1 2 2 7 14, ಆಮೇಲೆ 2 6 12 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 22 1 22 8 176 ಕ್ಯಾನ್ಸಲ್ ಆಗುತ್ತೆ. ಸೊ ಈ 7 ಇದೆಯಲ್ಲ, ಈಕ್ವಲ್ಟಿಂದ ಲೆಫ್ಟ್ ಸೈಡ್ ಬಂದರೆ ಇಂಟು 7 ಆಗುತ್ತೆ. ಇಲ್ಲಿ 6 ಮಾತ್ರ ಉಳಿಯುತ್ತೆ. 8 7 56, r = 56. ರೇಡಿಯಸ್ 56 ಬರುತ್ತೆ. ಇದರ ತ್ರಿಜ್ಯ 56 ಬರ್ತಾ ಇದೆ, 56 ಬರಿತಾ ಇದ್ವಿ. ಹಾಗಾದರೆ ಇಲ್ಲಿ ಏನು ಕಂಡುಹಿಡಿಬೇಕು ನಾವು ಅಂದರೆ ನೋಡ್ರಿ, ಸೊ ಈ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಏರಿಯಾ ಆಫ್ ಸರ್ಕಲ್ ಅಂದರೆ ಫಾರ್ಮುಲಾ πr² ಅಂತ. π ವ್ಯಾಲ್ಯೂ 22/7 ಬರುತ್ತೆ. r ಅಂದರೆ ರೇಡಿಯಸ್ 56 ಇದೆಯಲ್ಲ, 56ನ 2 ಸಲ ಬರೀತೀನಿ. 56 × 56, 7 1 7 8 56 ಕ್ಯಾನ್ಸಲ್ ಆಗುತ್ತೆ. ಇವಾಗ 22 × r ಅಂದರೆ 6 2 12, 6 12 132, ಕ್ಯಾರಿ 13. 22 5 110 ಪ್ಲಸ್ 13 ಅಂದರೆ 123 ಆಗುತ್ತೆ. ಇಂಟು 8 ಹಾಕೊಂಡು ಗುಣಾಕಾರ ಮಾಡಿರಿ. 8 2 16 ದಶಕ 1, 8 3 24 1 25, ಕ್ಯಾರಿ 2. 8 2 16 ಪ್ಲಸ್ 2 18, 8 ಕ್ಯಾರಿ 1. 8 1 8 ಪ್ಲಸ್ 1 9 ಬರುತ್ತೆ. 9856 ಚದರ ಸೆಂಟಿಮೀಟರ್ ಬರುತ್ತೆ. 9856, ಸಾರಿ ಇದು ಮೀಟ್ರಲ್ಲಿದೆ ಅಂದರೆ ಮೀಟರ್ ಸ್ಕ್ವೇರ್ ಅಂತ ಬರಿತೀವಿ, ಚದರ ಸೆಂಟಿಮೀಟರ್ ಅಲ್ಲ, ಜಸ್ಟ್ ಮೀಟರ್ ಸ್ಕ್ವೇರ್ ಬರಿಬೋದು. ಸೊ 9856 ಮೀಟರ್ ಸ್ಕ್ವೇರ್ ಅಂತ ಇಲ್ಲಿ ಆಪ್ಷನ್ ಡಿ ನಲ್ಲಿ ಇದೆಯಲ್ಲ, ಚದರ ಮೀಟರ್ ಅಂತ ಕರಿತೀವಿ ಕನ್ನಡದಲ್ಲಿ, ಅದು ಸರಿ ಉತ್ತರ ಆಗುತ್ತೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. The rate of interest at which 640 amount to 774.40 in 2 years. Find the interest is compounded annually ಅಂತಿದೆ. ನೋಡಿ, ಯಾವ ವಾರ್ಷಿಕ ಚಕ್ರ ಬಡ್ಡಿಯ ಪ್ರಕಾರ 660 ರೂಗಳು 2 ವರ್ಷಗಳಲ್ಲಿ ಒಟ್ಟು ಮೊತ್ತ 774.40 ಆಗುತ್ತೆ ಅಂತೇಳಿದ್ದಾನೆ. ನೋಡ್ರಿ, 640 ರೂಪಾಯಿನ 2 ವರ್ಷಕ್ಕೆ ಚಕ್ರ ಬಡ್ಡಿ ದರದ ಪ್ರಕಾರ ಕೊಟ್ಟರೆ ಅಸಲು ಬಡ್ಡಿ ಸೇರಿ 774.40 ಆಗ್ತಾ ಇದೆ ಅಂದರೆ ಚಕ್ರ ಬಡ್ಡಿಯ ದರ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇದನ್ನು ಬರ್ಕೊಳ್ಳೋ ವಿಧಾನ ಸಿಂಪಲ್ ವೇ ನೋಡ್ರಿ. 640 ರೂಪಾಯಿ ಇರೋ ಅಸಲು 774.40 ಆಗ್ತಾ ಇದೆ. 774.40 ಬೇಡ, 4 ಅಷ್ಟೇ ಬರ್ಕೊಳ್ಳೋಣ. ಸೊ ಹಾಗಾದರೆ ಎಷ್ಟು ವರ್ಷಕ್ಕೆ ಅದು ಥರ ಆಗುತ್ತೆ? 2 ಇಯರ್ಸ್ಗೆ ಆಗುತ್ತೆ ಅನ್ನೋದಾದರೆ ನಾವು ನೋಡ್ರಿ, 100 ಬಡ್ಡಿ ಎಷ್ಟು ಪರ್ಸೆಂಟ್ ಆದರೆ, 100ಕ್ಕಿಂತ ಎಷ್ಟು ಜಾಸ್ತಿ ಆದರೆ, ಸೊ 100 + r ಕೆಳಗಡೆ 100 ಬರ್ಕೊಂಡು ಹೋಲ್ ಸ್ಕ್ವೇರ್ ಹಾಕ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ರೈಟ್ ಸೈಡಿಗೆ 100 + r / 100 ಹೋಲ್ ಸ್ಕ್ವೇರ್ ಅಂತ ಬರೀಬೇಕು. ಸೊ ಇದು ಅಸಲು, ಇದು ಏನಾಗುತ್ತೆ ಒಟ್ಟು ಮೊತ್ತ ಆಗುತ್ತೆ 100 + r ಹೋಲ್ ಸ್ಕ್ವೇರ್ ಅಂದರೆ 2 ಇಯರ್ಸ್ ಅಲ್ಲ, 2 ಇಯರ್ಸ್ಗೆ ಅದನ್ನ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನೋಡ್ರಿ, 774.4 ಇದೆ, ಡಿವೈಡ್ ಬೈ 640 ಇದೆಯಲ್ಲ, 640 ಇದೆಯಲ್ಲ, ಇದನ್ನ ಸಿಂಪ್ಲಿಫೈ ಮಾಡೋಣ. 774.4, 4 ಪಾಯಿಂಟ್ ತೆಗಿತಾ ಇದೀವಿ ಅಂದರೆ ನೋಡ್ರಿ, ಇಲ್ಲಿ ಪಾಯಿಂಟನ್ನು ಎಲಿಮಿನೇಟ್ ಮಾಡ್ತಾ ಇದೀವಿ ಅಂದರೆ, ಈ ಪಾಯಿಂಟನ್ನು ತೆಗಿತಾ ಇದೀವಿ ಅಂದರೆ ನಾವು ಕೆಳಗಡೆ 1 0 ಎಕ್ಸ್ಟ್ರಾ ಹಾಕೊಂಡ್ರೆ ಪಾಯಿಂಟ್ ಎಲಿಮಿನೇಟ್ ಆಗುತ್ತೆ. ಸೊ 7744 ಮಾಡ್ತಾ ಇದೀವಿ ಅಂದರೆ ಕೆಳಗಡೆ 1 0 ಎಕ್ಸ್ಟ್ರಾ ಹಾಕೊಂಡ್ರೆ ಇಲ್ಲಿರೋ ಪಾಯಿಂಟ್ ಎಲಿಮಿನೇಟ್ ಆಗುತ್ತೆ. ಇವಾಗ ಇದನ್ನ 100 + r / 100 ಹೋಲ್ ಸ್ಕ್ವೇರ್ ಅಂತಲೇ ಬರ್ಕೊಂಡಿರಿ. ಸೊ ಇವಾಗ ಯಾವಾದರೂ ಕ್ಯಾನ್ಸಲ್ ಆಗ್ತವಂದ್ರೆ ನೋಡ್ರಿ, ಇದನ್ನು 7744, 6400 ಇದೆಯಲ್ಲ, ಇದನ್ನು ಕ್ಯಾನ್ಸಲ್ ಮಾಡ್ಕೊತವ್ರೆ. 4ರಿಂದ ಆಗುತ್ತೆ, 8ರಿಂದ ಆಗುತ್ತೆ, 16ರಿಂದನೂ ಕ್ಯಾನ್ಸಲ್ ಮಾಡ್ಬೋದು ಅನಿಸುತ್ತೆ. 14 64, 2 0 ಜಾಸ್ತಿ. ಸೊ 8ರಿಂದನೂ ಡಿವೈಡ್ ಮಾಡ್ಬೋದು, ಇಲ್ಲ 64ರಿಂದನೂ ಡಿವೈಡ್ ಮಾಡ್ಬೋದು. ಅಥವಾ 7744 ನಾವು 88 ಸ್ಕ್ವೇರ್ ಅಂತ ಬರಿತೀವಿ. 6400 80 ಅಂತ ಬರ್ಕೊಂಡು 2 ಸೇರಿ ಹೋಲ್ ಸ್ಕ್ವೇರ್ ಬರಿಬೋದು. 88 ಸ್ಕ್ವೇರ್ ಮಾಡಿರಿ 7744 ಬರುತ್ತೆ. 80 ಸ್ಕ್ವೇರ್ ಅಂದರೆ 6400 ಕರೆಕ್ಟ್ ಬರುತ್ತೆ. ಸೊ ಇಲ್ಲಿ ರೈಟ್ ಸೈಡಲ್ಲಿ 100 + r / 100 ಹೋಲ್ ಸ್ಕ್ವೇರ್ ಆಗಿ ಇರಲಿ. 2 ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ.
ಎರಡು ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇದನ್ನು 8 10 80, 8 1 8 1 ಕ್ಯಾನ್ಸಲ್ ಆಗುತ್ತೆ. ಇನ್ನು 11/10 = 100 + r / 100 ಅಂತ ಬರ್ಕೊಂಡ್ರೆ 100 + r / 100 ಅಂತ ಬರೀತೀನಿ. ಇವಾಗ ನೋಡ್ರಿ ರೇಟ್ ಆಫ್ ಇಂಟ್ರೆಸ್ಟ್ ಬೇಕು ಅಂದರೆ ಇದು 10 1 10 10 100 ಕ್ಯಾನ್ಸಲ್ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ 11 × 10 ಅಂದರೆ 110 ಆಗುತ್ತೆ. ರೈಟ್ ಸೈಡಲ್ಲಿ 100 + r ಇದೆ. ಸೊ ಇದು 110 ಇಲ್ಲೇ ಇದು 100 ಲೆಫ್ಟ್ ಸೈಡಿಗೆ ಬಂದರೆ -100 ಆಗುತ್ತೆ, ಇಲ್ಲಿ r ಆಗುತ್ತೆ. 110ರಲ್ಲಿ 100 ಮೈನಸ್ ಮಾಡಿದ್ರೆ 10 ಉಳಿಯುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ 10 ಬರ್ತಿದೆ, 10% ಅಂತ ಆಪ್ಷನ್ ಏನಲ್ಲಿದೆ ನೋಡ್ರಿ, ದಿಸ್ ಈಸ್ ದ ರೈಟ್ ಆನ್ಸರ್. ಬಡ್ಡಿ ಅದರ 10% ಬರುತ್ತೆ. ಆಪ್ಷನ್ ಎಲ್ಲಿ ಸರಿ ಉತ್ತರ ಇದೆ. ಓಕೆನಾ, ಈ ಥರ ಈ ಚಕ್ರ ಬಡ್ಡಿ ಸಂಬಂಧಪಟ್ಟ ಲೆಕ್ಕ ಮಾಡ್ಬೋದು. ನೆಕ್ಸ್ಟ್, ವಾಟ್ ಈಸ್ ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಹೂಸ್ ಡಯಾಗ್ನಲ್ ಮೆಸರ್ಸ್ 4√3 ಸೆಂಟಿಮೀಟರ್. ಕರ್ಣದ ಅಳತೆ 4√3 ಸೆಂಟಿಮೀಟರ್ ಇರುವ ಘನದ ಘನಫಲ ಕಂಡುಹಿಡಿಬೇಕು. ಸೊ ನೋಡ್ರಿ, ಇದು ಘನ ಅಂತ ಕರಿತೀವಿ, ಕ್ಯೂಬ್ ಅಂತ ಕರಿತೀವಿ. ಈ ರೀತಿ ಕ್ಯೂಬ್ ಇರುತ್ತೆ. ಸೊ ಈ ಘನದ ಕರ್ಣದ ಅಳತೆ ಡಯಾಗ್ನಲ್ ಎಷ್ಟಿದೆ ಅಂದರೆ 4√3 ಸೆಂಟಿಮೀಟರ್ ಡಯಾಗ್ನಲ್ ಇದೆ ಅಂದರೆ ಇದರ ಘನಫಲ ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಸೊ ಹಾಗಾದ್ರೆ ಕರ್ಣದ ಡಯಾಗ್ನಲ್ ಅಳತೆ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ a × √3 ಅಂತ ಬರೀತೀವಿ. ಇಲ್ಲಿ ಡಯಾಗ್ನಲ್ ಡಿ ಇದ್ದತ್ರ 4√3 ಹಾಕೊಂಡು ರೈಟ್ ಸೈಡಲ್ಲಿ a × √3 ಹಾಕೊಳ್ರಿ. ಈ √3 ಕ್ಯಾನ್ಸಲ್ ಆಗಿ a = 4 ಬರುತ್ತೆ. a = 4 ಅಂದರೆ ಈಚ್ ಸೈಡ್ ಆಫ್ ಎ ಕ್ಯೂಬ್ ಈಸ್ 4 ಸೆಂಟಿಮೀಟರ್ ಅಂತ ಅರ್ಥ. ಈಚ್ ಸೈಡ್ ಆಫ್ ಎ ಕ್ಯೂಬ್ ಈಸ್ 4 ಸೆಂಟಿಮೀಟರ್. ಎಲ್ಲ ಸೈಡ್ಸು ಸಮ ಇರೋದ್ರಿಂದ ಪ್ರತಿಯೊಂದು ಅಳತೆ 4 ಸೆಂಟಿಮೀಟರ್ ಇರುತ್ತೆ ಆ ಘನದ. ಸೊ ಅದರ ಘನಫಲ ಕಂಡುಹಿಡಿಬೇಕಂದ್ರೆ ವಾಲ್ಯೂಮ್ ಆಫ್ ಕ್ಯೂಬ್ ಅಂದರೆ ಫಾರ್ಮುಲಾ a ಕ್ಯೂಬ್ ಅಂತ ಬರಿತೀವಿ. a ಅಂದರೆ 4 ಇದೆಯಲ್ಲ, 4 ಕ್ಯೂಬ್ ಮಾಡ್ಕೋಬೇಕು. 4 ಕ್ಯೂಬ್ ಅಂದರೆ 64 ಬರುತ್ತೆ. ಸೊ 4 ಕ್ಯೂಬಲ್ಲಿ 64 ಬರುತ್ತೆ. ಸಾರಿ, ಇಲ್ಲಿ ಆಪ್ಷನಲ್ಲಿ ಇದು 61 ಅಲ್ಲ 64 ಅಂತ ಆಗಬೇಕು. 64 ಸೆಂಟಿಮೀಟ್ರ್ ಕ್ಯೂಬ್ ಅಂತ ಆಗಬೇಕು. ಇವೆಲ್ಲ ಸೆಂಟಿಮೀಟ್ರ್ ಕ್ಯೂಬು. ಸೊ 64 ಘನ ಸೆಂಟಿಮೀಟ್ರ್ ಅನ್ನೋದು ಈ ಒಂದು ಘನದ ಘನಫಲ ಆಗಿರುತ್ತೆ, ವಾಲ್ಯೂಮ್ ಆಗಿರುತ್ತೆ. 64 ಸೆಂಟಿಮೀಟ್ರ್ ಕ್ಯೂಬು ಅದು ರೈಟ್ ಆನ್ಸರ್ ಆಗುತ್ತೆ. ಇನ್ನು 64 ಅಂತ ಚೇಂಜಸ್ ಮಾಡ್ಕೊಳ್ರಿ, ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿದೆ ಅಲ್ಲಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. A sum of 12,000 deposited at compound interest becomes double after 5 years. After 20 years it will become ಅಂತ ಇದೆ. ಚಕ್ರ ಬಡ್ಡಿಯಲ್ಲಿ ಠೇವಣಿ ಮಾಡಿದ 12,000 ಮೊತ್ತವು 5 ವರ್ಷಗಳ ನಂತರ ದ್ವಿಗುಣವಾಗುತ್ತದೆ. 20 ವರ್ಷಗಳ ನಂತರ ಅದು ಎಷ್ಟು ಆಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. 20 ವರ್ಷಗಳ ನಂತರ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, 5 ವರ್ಷಗಳ ನಂತರ ದ್ವಿಗುಣವಾಗುತ್ತೆ ಅಂತ ಹೇಳಿದ್ದಾನೆ. ಸೊ 5 ವರ್ಷಗಳ ನಂತರ ಅಂದರೆ ನೋಡ್ರಿ 100 + r / 100 ಹೋಲ್ ಪವರ್ 5 = ದ್ವಿಗುಣ ಅಂದರೆ ಡಬಲ್ ಆಗುತ್ತೆ. ಹಾಗಾಗಿ 2 ಅಂತ ಬರಿತೀನಿ ಅದನ್ನ. ಸೊ ಚಕ್ರ ಬಡ್ಡಿ ಕಂಡಿಯ ವಿಧಾನ 100 + r / 100 ಹೋಲ್ ಪವರ್ 5 ಇಯರ್ಸ್ ಅಂತ ಕೊಟ್ಟಿದ ನಂತರ 5 ಇಯರ್ಸ್ಗೆ 12,000 ಡಬಲ್ ಆಗುತ್ತಲ್ಲ ಇಂಟು 2 ಅಂತ ಬರಿತೀನಿ. = 2 ಟೈಮ್ಸ್ ಆಗುತ್ತಲ್ಲ, ಡೈರೆಕ್ಟಾಗಿ = 2 ಅಂತ ಬರಿತೀನಿ. ಸೊ ಹಾಗಾದರೆ 20 ವರ್ಷಗಳ ನಂತರ ಅದು ಎಷ್ಟು ಆಗುತ್ತದೆ ಅಂತ ಕೇಳಿದ್ದೀನಿ. 20 ವರ್ಷಗಳ ನಂತರ ಅಂತ ಕೇಳಿದಾಗ ಸೊ ಅದನ್ನು 100 + r / 100 ಹೋಲ್ ಪವರ್ 20 ಅಂತ ಬರಿತೀನಿ. 20 ವರ್ಷಕ್ಕೆ ಅದು ಎಷ್ಟು ಪಟ್ಟು ಆಗುತ್ತೆ, ಎಷ್ಟಾಗುತ್ತೆ ಅಮೌಂಟ್ ಅಂತ ಕೇಳಿದನಲ್ಲ. ಸೊ ನೋಡ್ರಿ, ಇದು 100 + r / 100 ಹೋಲ್ ಪವರ್ ನಾನು ಎಷ್ಟು ಬರಿತೀನಿ 5 ಬರ್ಕೊಂಡು ಇದರ ಹೋಲ್ ಪವರ್ 4 ಅಂತ ಬರಿತೀನಿ. 20ನ್ನು ಈ ರೀತಿ ಪವರ್ 5 ಮತ್ತು ಪವರ್ 4 ಬರೆದ್ರೆ 5 4 20 ಅಲ್ಲ, ಈ 20ನ್ನು ಈ ರೀತಿ ನಾನು ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀನಿ ಅಷ್ಟೇ, 5 4 ಅಂತ. ಸೊ ಇವಾಗ 100 + r / 100 ಹೋಲ್ ಪವರ್ 5 ಅಂದರೆ ಇಲ್ಲಿ 2 ಬರಿಬೋದು. ಸೊ ಹಾಗಾಗಿ ಇದಿಷ್ಟು ಪ್ಲೇಸಲ್ಲಿ 2 ಬರೆಯೋಣ. ಒಳಗಡೆ ಇರೋ ಪ್ಲೇಸಲ್ಲಿ ಮೇಲ್ಗಡೆ ಹೋಲ್ ಪವರ್ 4 ಇದೆ. 2 ಪವರ್ 4 ಅನ್ನು ಅಂದರೆ 2ನ್ನು 4 ಸಲ ಹಾಕೊಂಡು ಗುಣಾಕಾರ ಮಾಡಿದ್ರೆ 16 ಆಗುತ್ತೆ. ಹಾಗಾದರೆ 20 ವರ್ಷ ಆದಮೇಲೆ ಅದು 16 ಪಟ್ಟು ಆಗುತ್ತೆ ಅಂತ. 5 ವರ್ಷಕ್ಕೆ ಡಬಲ್ ಆಗುತ್ತೆ ಅಂದಮೇಲೆ 20 ವರ್ಷ ಆದಮೇಲೆ ಅದು 16 ಪಟ್ಟು ಆಗುತ್ತೆ, 16 ಟೈಮ್ಸ್ ಆಗುತ್ತೆ ಅಂತ ಬರಿತೀವಿ. 16 ಪಟ್ಟು ಆಗುತ್ತೆ. 16 ಪಟ್ಟು ಅಂದರೆ ಸೊ 16 × ಅಸಲು ಎಷ್ಟಿದೆ 12,000 ಅಲ್ಲ, 12,000 ಇರೋದು 16 ಪಟ್ಟು ಆದ್ರೆ ಎಷ್ಟಾಗುತ್ತೆ ಅಂತ ಗುಣಾಕಾರ ಮಾಡೋಣ. 3 ಸೊನ್ನೆ ಲಾಸ್ಟಿಗೆ ಬರ್ಕೊಳ್ರಿ. 12 ಆರ್ಲೆ 72 ದಶಕ 7, 12 1 12 + 7 ಅಂದರೆ 19 ಬರುತ್ತೆ. 1,92,000 ಆಗುತ್ತೆ. 1,92,000 ಆಪ್ಷನ್ ಡಿ ನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಅಂತ ಈ ಥರ ಸಿಂಪಲ್ ಆಗಿ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಓಕೆನಾ, ಇಷ್ಟು ಪ್ರಶ್ನೆಗಳನ್ನು ನಿಮಗೆ ಸಾಲ್ವ್ ಮಾಡೋ ವಿಧಾನ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಂಪ್ಲಿಫೈ ಸರಳೀಕರಣಗೊಳಿಸ್ಬೇಕಷ್ಟೆ.
ಬಾಂಡ್ ಮಾಸ್ ನಿಯಮ ಗೊತ್ತಿದ್ದರೆ ಬಾಂಡ್ ಮಾಸ್ ನಿಯಮದ ಪ್ರಕಾರ ಇದನ್ನು ಬಿಡಿಸ್ಬೇಕು. 20 ಪ್ಲಸ್ ಹಾಗೆ ಬರ್ಕೊಂಡು 8 ಇಂಟು 2 ಹಾಗೆ ಬರ್ಕೊಂಡು ಪ್ಲಸ್ ಇಲ್ಲಿ ಬ್ರಾಕೆಟ್ ಒಳಗಡೆ ಮೊದಲು ಭಾಗಾಕಾರ ಮಾಡ್ಕೋಬೇಕು. 5 ಅಂದರೆ 5 2 10 ಕ್ಯಾನ್ಸಲ್ ಆಗುತ್ತೆ. ಭಾಗಾಕಾರ ಆಮೇಲೆ ನೆಕ್ಸ್ಟ್ 2 ಗುಣಾಕಾರ ಮಾಡಿದ್ರೆ 6 3 18 ಮೈನಸ್ ಈ ಕಡೆ 2 ಬರುತ್ತೆ. ಸೊ ಇವಾಗ ಈ ಬ್ರಾಕೆಟ್ ಒಳಗಿರೋ ಮತ್ತೆ ಸಿಂಪ್ಲಿಫೈ ಮಾಡ್ಕೊಳ್ರಿ. 20 ಪ್ಲಸ್ ಬರ್ಕೊಂಡು ಇಲ್ಲಿ 8 2 16 ಬರಿಬೋದು ಪ್ಲಸ್ ಬರ್ಕೊಂಡು 18 ಮೈನಸ್ 2 ಅಂದರೆ 16 ಬರುತ್ತೆ. ಇವಾಗ ಬ್ರಾಕೆಟ್ ಕ್ಲೋಸ್ ಮಾಡೋಣ. 16 ಪ್ಲಸ್ 16 ಅಂದರೆ 32 ಬರುತ್ತೆ. ಸೊ 32 ಪ್ಲಸ್ 20 ಕೂಡಿದಾಗ ಆನ್ಸರ್ ಫೈನಲಿ 52 ಬರುತ್ತೆ. ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಆಪ್ಷನ್ ಸಿ ಸರಿ ಉತ್ತರ ಆಗುತ್ತೆ 52. ಗೊತ್ತಾಯ್ತಾ? ಈ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆ ಟಾಪಿಕ್ ವೈಸು ಸಿಲೆಬಸ್ ವೈಸು ಕ್ಲಾಸಸ್ ಬೇಕಂದರೆ ಗೂಗಲ್ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಅಲ್ಲಿ ಚಾಪ್ಟರ್ ವೈಸ್ ಕ್ಲಾಸಸ್ ಇರುತ್ತೆ, PDF ನೋಟ್ಸ್ ಇರುತ್ತೆ, ಕ್ವಶನ್ ಪೇಪರ್ ಅನಾಲಿಸಿಸ್ ಇರುತ್ತೆ. ಇವೆಲ್ಲವೂ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ 9071673831 ಅಥವಾ 9071673832 ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್.